ಸಿಎಂ ಸಿದ್ದರಾಮಯ್ಯಗೆ ಝೀರೋ ನಾಲೆಡ್ಜ್ ಇದೆ. ವರ್ಷದಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಹೇಗಾಗ್ತಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಆರ್ ಅಶೋಕ್ ಪೆದ್ದ ಬುದ್ಧಿ ಇಲ್ಲ ಎನ್ನುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಆರ್ ಅಶೋಕ್ ಕೆಂಡಮಂಡಲರಾಗಿದ್ರು. 15 ಬಜೆಟ್ ಮಂಡನೆ ಮಾಡಿದ್ದೀರಾ, ಇದೇನಾ ನಿಮ್ ನಾಲೆಡ್ಜ್? ವರ್ಷದಲ್ಲಿ ಏನೇನು ಬರುತ್ತೆ ಅಂತಾನೆ ಗೊತ್ತಿಲ್ಲ. 80,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಟ್ಟಿರಲಿಲ್ಲ ಅಂದ್ರೆ ಎಲ್ಲ ದರ ಹೆಚ್ಚಳ ಮಾಡುವ ದರಿದ್ರತನ ಬರ್ತಿತ್ತಾ? ಪೆಟ್ರೋಲ್, ಡೀಸೆಲ್, ಮುದ್ರಾಂಕ ಎಲ್ಲ ಹೆಚ್ಚಳ ಮಾಡಿದ್ದೀರಿ. ಇನ್ನೇನು ದರಿದ್ರ ನಿಮ್ಗೆ? ರಾಜ್ಯದಲ್ಲಿ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ. ಜನರು ರೆಡಿಯಾಗಿರಿ ಎನ್ನುವ ಮೂಲಕ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ 16, 17, 18ನೇ ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಫ್ಲೋರೂ ಕೂಡ ಇದರಲ್ಲೇ ಇದೆ. ಸೊ ಎಂಟೈರ್ ಬ್ಲಾಕಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ 3 ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡದೆ ಬರುವಂಥ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪ್ರೇಷನ್ ಅಂತಾರೆ. ಕ್ಷಣ ಕ್ಷಣನೂ ಇಂಪಾರ್ಟೆಂಟು, ನಿಮಿಷನೂ ಭಾಳ ಇಂಪಾರ್ಟೆಂಟು. ಅಂಥದ್ರಲ್ಲಿ ಸುಮಾರು 3 ದಿನಗಳ ಕಾಲ ಪ್ರತಿದಿನ ಸುಮಾರು 300ರಿಂದ 400 ಜನ ಪೇಷಂಟ್ಸ್ ಬರ್ತಾರೆ ಇಲ್ಲಿ. ಆ ಎಲ್ಲ ಪೇಷಂಟ್ಗಳನ್ನು ಕೂಡ 3 ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ. ನಾವು ಯಾವ ಶತಮಾನದಲ್ಲಿದ್ದೀರಿ? ಕರ್ನಾಟಕ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ. ನಾವು IT BT ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಇರ್ಬೋದು, ಎಲ್ಲದರಲ್ಲೂ ನಾವೇ ಮುಂದು. ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಂಬರ್ 1 ನಾವೇ. ದೇಶ ವಿದೇಶದಿಂದ ಜಯದೇವಾಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗ್ಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ನೈಜೀರಿಯಾ, ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ. ಮತ್ತು ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ 250 ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಅಂಥ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ. ಅದು ಸರ್ಕಾರದ ನಿರ್ಲಕ್ಷ್ಯದಿಂದ. ಕುಡಿಯೋ ನೀರು, ಆಪ್ರೇಷನ್ ಥಿಯೇಟ್ರಿಗೆ ನೀರಿಲ್ಲ, ಪೇಷಂಟ್ಗಳಿಗೆ ನೀರಿಲ್ಲ. ಈ ಸ್ಥಿತಿ ಬಂದ್ಬಿಟ್ರೆ ನನಗನ್ಸ್ತತೆ, ನಾನು ಸದಾ ಹೇಳ್ತಾ ಇದ್ದೆ, ಯಾರು ನಂಬಕ್ಕೆ ತಯಾರಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಪಾಪರ ಹೊಟ್ಟಿದೆ. ನೋಡಿ, ಆಸ್ಪತ್ರೆ ನೀರು ಅಮ್ಮಮ್ಮ ಅಂದರೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ 3 ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟ್ರನ್ನು ತೊಗೊಂಡಿದ್ರೆ ಒಂದು 20 ಲಕ್ಷ ಖರ್ಚಾಗ್ಬೋದು. 20 ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾಯಿಲ್ಲ. ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನಿಸ್ತೈತೆ. ಮತ್ತು ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನೇ ಕೇಳ್ತಾ ಇದ್ದೀನಿ. ಗಮನ ಹರಿಸ್ಬೇಕಲ್ಲ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 10ರಿಂದ 15 ಜನ ಈ ಕಂಟಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಸ್ವತಃ CM ಅವರ ವರ್ಣದಲ್ಲಿ ಈ ಕಂಟಾಮಿನೇಟ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಮಂತ್ರಿಗಳ ಏರಿಯಾ ಅದು, ಮಂತ್ರಿಗಳ ಏರಿಯಾ, 6 ಜನ ಸತ್ತಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗಿದ್ದೆ. ನಾನು ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು, ಒಂದು ಮೀಟಿಂಗ್ ಕರೆದು, ಯಾರೇ ಈ ಥರ ಕುಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನು, CEO ಸಸ್ಪೆಂಡ್ ಮಾಡ್ತೀನಿ ಅಂದರು. ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ, ಒಬ್ಬ CEO ಸಸ್ಪೆಂಡ್ ಮಾಡಿಲ್ಲ. ಸುಮಾರು 15 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನು ಕಳ್ಕೊಂಡಿದೆ ಅಂತ ಅನಿಸುತ್ತೆ.
ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು, ಕುಡಿಯೋ ನೀರು ಒಂದು ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಅವ್ರು. ಆಸ್ಪತ್ರೆ ಎಮರ್ಜೆನ್ಸಿ, ಆ್ಯಂಬುಲೆನ್ಸ್ ಇಲ್ಲ ಅಂದರೆ ಏನು ಸ್ಥಿತಿ ಆಗ್ಬೋದು. ಆಸ್ಪತ್ರೆ ಅಂದರೆ ಇದು ಇಸ್ ಎಮರ್ಜೆನ್ಸಿ ಅಂದರೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು, ನೀರಿರ್ಬೋದು ಹೋಗಬಾರ್ದು ಅನ್ನೋದು ಸರ್ಕಾರದ ನಿಲುವು. ಇದು ಮಾನವೀಯತೆ ಬೇರೆ, ಮನುಷ್ಯತ್ವ, ಅದಕ್ಕಿಂತ ಮನುಷ್ಯತ್ವ. ಒಂದು ಪ್ರಾಣ ಜೊತೆ ಚೆಲ್ಲಾಟ ಆಡುವಂಥ ಸ್ಥಿತಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ICUನಲ್ಲಿದ್ದಂಗೆ ಕಾಣಿಸ್ತೈತೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.